ಕರ್ನಾಟಕದ ಉಪಚುನಾವಣೆ ಮತದಾನೋತ್ತರ ಸಮೀಕ್ಷೆ 3 ಕ್ಷೇತ್ರಗಳ ಮತದಾನೋತ್ತರ ಸಮೀಕ್ಷೆ ಪ್ರಕಟ ಆಗಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಮ್ದು ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು. ಪಿ ಮಾರ್ಕ್ ಸಮೀಕ್ಷೆ ಪ್ರಕಾರವಾಗಿ ಕಾಂಗ್ರೆಸ್ಗೆ 1 ಸ್ಥಾನ. ಪಿ ಮಾರ್ಕ್ ಸಮೀಕ್ಷೆ ಪ್ರಕಾರವಾಗಿ ಎನ್ಡಿಎಗೆ 1 ಸ್ಥಾನ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಕಾಂಗ್ರೆಸ್ಗೆ 1 ಸ್ಥಾನ, ಎನ್ಡಿಎಗೆ 1 ಸ್ಥಾನ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಇನ್ನೊಂದು ಸ್ಥಾನ ಅದೀಗಿರುವಂತ ಬಹಳ ಕುತೂಹಲ ಮೂಡಿಸ್ತಾ ಇರುವಂತ ಸಂಗತಿ. 3 ಪಕ್ಷಗಳಿಗೂ 1 ಸ್ಥಾನನ ಈ ಬಾರಿಯೂ ಕೂಡ, ಅಥವಾ ಅಲ್ಲೇನಾದ್ರು ಬದಲಾವಣೆ ಆಗ್ಬಹುದಾ? ಕಾಂಗ್ರೆಸ್ಗೆ 1 ಸ್ಥಾನ ಅಂತಾದ್ರೆ ಇಲ್ಲಿ ಕಾಂಗ್ರೆಸ್ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ ಬಹಳ ಇಂಡಿವಿಜುವಲ್ ಆಗಿ ಸ್ಪರ್ಧೆ ಮಾಡಿರುವಂತದ್ದು. ಅದೇ ಎನ್ಡಿಎಗೆ ಸಂಬಂಧಪಟ್ಟಾಗೆ ನಾವು ಗಮನಿಸೋದಾದ್ರೆ ಇಲ್ಲಿ ಹೌದು, ಶಿಗ್ಗಾವಿಯಿಂದ ಬಿಜೆಪಿ ಅಭ್ಯರ್ಥಿಯ ಕಣಕ್ಕಿಳಿದಿದ್ರೆ ಚನ್ನಪಟ್ಟಣದಿಂದ ಜೆಡಿಎಸ್ ಅಭ್ಯರ್ಥಿ ಅಥವಾ ಎನ್ಡಿಎ ಅಭ್ಯರ್ಥಿ ಇಬ್ರು ಕೂಡ ನಾವು ಅದೇ ರೀತಿಯಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಬಹಳ ಸ್ಪಷ್ಟತೆ ನಮ್ಗೆ ಇನ್ನೂ ಲಭ್ಯ ಆಗಬೇಕಾಗಿದೆ. ಬಟ್ 2 ಪಕ್ಷಗಳಿಗೂ ಕೂಡ 1 ಸ್ಥಾನ ಅನ್ನುವಂಥದ್ದು ಉಲ್ಲೇಖ ಆಗಿದೆ ಅನ್ನುವಂಥದ್ದು ನಾವು ನೋಡ್ತಾ ಇದೀವಿ. 2 ಪಕ್ಷ ಅನ್ನೋದಕ್ಕಿಂತ ಎನ್ಡಿಎಗೆ 1 ಸ್ಥಾನ, ಕಾಂಗ್ರೆಸ್ಗೆ 1 ಸ್ಥಾನ ಅನ್ನುವಂಥದ್ದು. ಇನ್ನೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿನ ಫಲಿತಾಂಶ ಏನಿದೆ ಅದು ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ. ಓವರ್ ಟು ಸ್ಟುಡಿಯೋ. ಎಸ್, ಇದೆಲ್ಲದರ ಜೊತೆಗೆ ಏನಂದ್ರೆ ಒಂದು ಗಮನಿಸಬೇಕಾದಂಥ ಸಂಗತಿ, ಬಹುಶಃ ಯಾರ್ಯಾರು ಸ್ಪರ್ಧೆ ಮಾಡ್ತಿದ್ರು ಅವರವರಿಗೆ ಅವರವರ ಕ್ಷೇತ್ರ ಮೀಸಲಿದೆ ಅಂತ ಅನಿಸ್ತಾ ಇದೆ. ತುಂಬ ಸ್ಪಷ್ಟವಾಗಿ ನೋಡಿದಂಥ ಸಂದರ್ಭದಲ್ಲಿ ಬನ್ನಿ, ಮರಂಕಲ್ ನಮ್ಮ ಜೊತೆಗಿದ್ದಾರೆ ಹಿರಿಯ ಪತ್ರಕರ್ತರು ಸುಭಾಷ್ ಕುಲಕರ್ಣಿ ಪತ್ರಕರ್ತರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಭಾಷ್ ಕುಲಕರ್ಣಿ ಮಹಾರಾಷ್ಟ್ರ ರಾಜಕಾರಣವನ್ನು ಬಹಳ ಹತ್ತಿರದಿಂದ ನೋಡಿರುವಂಥವ್ರು, ವರದಿ ಮಾಡಿರುವಂಥವ್ರು. ಇನ್ನು ಡಾಕ್ಟರ್ ಅಶ್ವಥ್ ನಾರಾಯಣ್ ನಮ್ಮ ಜೊತೆಗಿದ್ದಾರೆ, ಎಕ್ಸ್ DCM ಬಿಜೆಪಿಯ ನಾಯಕರು. ಅಶ್ವಥಾನಂದಜಿ, ಗಮನಿಸ್ತಾ ಇದ್ದೀವಿ ನಾವು 3 ಎಕ್ಸಿಟ್ ಪೋಲ್ನ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. 3 ಕಡೆಗೆ ತುಂಬ ಸ್ಪಷ್ಟವಾಗಿ ಮಹಾಯುತಿ ಅಧಿಕಾರಕ್ಕೆ ಬರುತ್ತೆ, ನಿಮ್ಮ ಪಾರ್ಟಿಯ ನೇತೃತ್ವದ ಮಹಾಯುತಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು ಅಷ್ಟು ಸುಲಭ ಇರಲಿಲ್ಲ ಅಶ್ವತ್ಥನಾರಾಯಣವರೇ ಗಮನಿಸಿದಂಥ ಸಂದರ್ಭದಲ್ಲಿ. ಯಾಕಂದರೆ ಹಿಂದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆದಂಥ ಹಿನ್ನಡೆ ಇದೆಯಲ್ಲ, ಆ ಹಿನ್ನಡೆಯ ರಿಪೇರಿ ಕಾರ್ಯ ಎಲ್ಲೋ ಒಂದು ಕಡೆಗೆ ಈ ಸಮೀಕ್ಷೆಯ ಅಂಕಿಅಂಶಗಳೇ ನಿಜವಾಗ್ತವೆ ಅನ್ನೋದಾದರೆ ಆ ರಿಪೇರಿ ಕಾರ್ಯ ಫಲ ಕೊಟ್ಟಿದೆ ಅಂತ ಹೇಳ್ಬೋದು. ಏನಂತೀರಿ ಡಾಕ್ಟ್ರೇ? ಖಂಡಿತ ರಂಗನಾಥ್ಜಿ, ಈ ವಿಚಾರದಲ್ಲಿ ನಾವು ಲೋಕಸಭಾ ಚುನಾವಣೆಯಲ್ಲಿ ನಾನಾ ಕಾರಣಗಳಿದ್ದಾವೆ. ಒಂದು, ನಾವು ಬಹಳಷ್ಟು ಕಾನ್ಫಿಡೆನ್ಸ್ ಲೆವೆಲ್ನಲ್ಲಿ ನಾವು ಚುನಾವಣೆಯನ್ನು ಸ್ಪರ್ಧೆ ಮಾಡಿದ ಲೋಕಸಭಾ ಚುನಾವಣೆಯಲ್ಲಿ. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ INDA ಅಪಪ್ರಚಾರ, ಏನು ಸಂವಿಧಾನ ವಿರೋಧವಾಗಿರುವಂಥ ಒಂದು ಪ್ರಾಪಗಂಡವನ್ನು ಮಾಡಿದ್ದು, NDA ಸಂವಿಧಾನ ವಿರೋಧವಾಗಿದೆ, ಬದಲಾಯಿಸ್ತಾರೆ, ರಿಸರ್ವೇಷನ್ ವಿರೋಧವಾಗಿದ್ದಾರೆ, ಈ ರೀತಿ ಅಪಪ್ರಚಾರಗಳನ್ನು ಭಾಳಷ್ಟು ಮಾಡಿರುವಂಥದ್ದಿದೆ. ಆ ಒಂದು ಅಪಪ್ರಚಾರ ನಿಜಕ್ಕೂ ನಮಗೂ ಗೊತ್ತಿರಲಿಲ್ಲ ಈ ಒಂದು ಡೀಪಾಗಿ ಈ ಕ್ಯಾಂಪೇನ್ ನಡೆದಿದೆ ಅಂತ. ಮತ್ತು ನಮಗೂ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇತ್ತು. ಇವೆಲ್ಲರ ಕಾರಣದ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ನಾವು ಆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗಿರೋದು ನಿಜಕ್ಕೂ ನಮಗೊಂದು ಆಶ್ಚರ್ಯ ಆಗಿತ್ತು. ಆದರೂ ಆ ಒಂದು ಅನುಭವ, ಆ ಪೆಟ್ಟು ನಾವು ಈ ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಜಾಗೃತಿಯನ್ನು ವಹಿಸಿ ಯಾವ ರೀತಿ ನಾವು ಈ ಚುನಾವಣೆಯಲ್ಲಿ ಸಜ್ಜಾಗಬೇಕಾಗಿತ್ತು ಅನ್ನೋಂಥ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿ, ಮತ್ತು ಏನೊಂದು ರಾಹುಲ್ ಗಾಂಧಿ ಅವರಾಗ ತುಂಬ ಗ್ಯಾರಂಟಿ, 10 ಗ್ಯಾರಂಟಿ ಏನೇನೋ ಗ್ಯಾರಂಟಿಗಳು ಲೋಕಸಭಾ ಚುನಾವಣೆಯಲ್ಲೂ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟೋ ಸಾವಿರ ಏನೇನೋ ಭರವಸೆ ಮಾಡಿದರು. ಈ ಎಲ್ಲ ಮಧ್ಯದಲ್ಲಿ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಈ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿ ಬಹಳ ಚೆನ್ನಾಗಿ ತಯಾರು ಮಾಡಿದ್ದಾರೆ. ಒಗ್ಗಟ್ಟು, ಮುಖ್ಯವಾಗಿ ನಮ್ಮಲ್ಲಿ ಒಗ್ಗಟ್ಟನ್ನ ಬಹಳ ಚೆನ್ನಾಗಿ ನಾವು ಪ್ರದರ್ಶನವನ್ನು ಮಾಡಿದ್ವಿ. ಒಗ್ಗಟ್ಟಲ್ಲಿ ನೀವು ಮಹಾರಾಷ್ಟ್ರದಲ್ಲಿದ್ರಿ, ಅಶ್ವತ್ಥನಾರಾಯಣ ನೀವು ಮಹಾರಾಷ್ಟ್ರಕ್ಕೆ ಹೋಗಿದ್ರಿ. ಈಗ ರಂಗನಾಥ್ ಅವ್ರು ಆಗಲೇ ಕೇಳಿದ್ರು, ಬಹುಶಃ ಕಳೆದ ಬಾರಿ ಲೋಕಸಭಾ ಚುನಾವಣೆಯಿಂದ ಸಾಕಷ್ಟು ವಿಚಾರಗಳನ್ನು ಕಲಿತ್ರಿ ನೀವು ಅಂತ. ಆದರೆ ಯಾವ ವಿಚಾರಗಳನ್ನು ಕಲ್ತ್ರಿ ಸರ್? ಅದನ್ನು ತಾವು ಸ್ವಲ್ಪ ಬ್ರೀಫಾಗಿ ಹೇಳ್ಬೋದು. ಯಾಕೆಂದರೆ ಒಂದು, ಅಲ್ಲಿ ಸಾಕಷ್ಟು ನಾಯಕರ ಜೊತೆಗೆ ಸಾಕಷ್ಟು ಸಮಸ್ಯೆ ಇತ್ತು, ಅಲ್ಲಿ ಅಲಯನ್ಸ್ ವಿಚಾರಕ್ಕೆ ಸಾಕಷ್ಟು ಸಮಸ್ಯೆ ಇತ್ತು. ಶಿಂದೆ ಇರ್ಬೋದು, ಪವರ್ ಇರ್ಬೋದು, ಅವ್ರು ಬಂದಂಥ ಸಂದರ್ಭದಲ್ಲಿ ನಾಯಕರು ಬಂದರು, ಆದರೆ ಕಾರ್ಯಕರ್ತರು ಬಂದರು ಅನ್ನುವಂಥದ್ದು ಪ್ರಶ್ನೆ ಇತ್ತು. ಇದ್ರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಅಂದರೆ, ನೀವು ಕೂಡ ಅಲ್ಲಿ ಗೃಹಲಕ್ಷ್ಮಿ ಕೊಟ್ರಿ, ಈ ಲಾಡ್ಕಿ ಬೆಹನ ಅಂತ ಹೇಳಿದ್ರಿ, ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ ಅಂದ್ರಿ, ಇಲ್ಲೂ ಕೂಡ ಅಗೇನ್ ಗ್ಯಾರಂಟಿನ ಪ್ಲೇ ಮಾಡ್ತಾ ಇದ್ದೀರಾ. ಹೀಗಾಗಿ ಇದು ಗ್ಯಾರಂಟಿ ವಿಚಾರಗಳ ಜೊತೆಗೆ ಅಲ್ಲಿನ ಯಾವ ವಿಚಾರ ನೀವು ರಿಪೇರಿ ಮಾಡ್ಕೊಂಡ್ರಿ, ಅದರ ಬಗ್ಗೆ ಹೇಳ್ಬೋದಾ? ಏನೊಂದು ನಮ್ಮ ಮಧ್ಯಪ್ರದೇಶಲ್ಲಿ ಕೆಲವು ಯೋಜನೆಗಳನ್ನು ಏನು ಕೊಟ್ಟಿದ್ವೋ ಅದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಆ ರೆಸ್ಪಾನ್ಸ್ ಇರೋಂಥ ಪ್ರೋಗ್ರಾಮ್ನ ಮಹಾರಾಷ್ಟ್ರದಲ್ಲೂ ಅದನ್ನು ವಿಸ್ತರಣೆ ಮಾಡುವಂಥದ್ದಾಯಿತು. ಮಾಡೋ ಮೂಲಕ ಜನರಲ್ಲಿ ಒಳ್ಳೆಯ ಪ್ರತಿಕ್ರಿಯೆ, ಒಳ್ಳೆಯ ಸ್ಪಂದನೆಯೂ ಬಂದಿದೆ. ಮತ್ತು ಇದು ಸುಸ್ಥಿರವಾಗಿ ಏನೊಂದು ಅಚೀವ್ ಮಾಡಲಿಕ್ಕೆ ಸಾಧ್ಯವಿದೆ,
ಏನು ಕೊಡ್ಲಿಕ್ಕೆ ಸಾಧ್ಯವಿದೆ. ಒಂದು ಮಹಾರಾಷ್ಟ್ರ ಇಡೀ ಭಾರತದಲ್ಲೇ ರಿಚೆಸ್ಟ್ ಸ್ಟೇಟ್, ಅತಿ ಹೆಚ್ಚಿನ ಆದಾಯ ಇರುವಂಥ ಒಂದು ರಾಷ್ಟ್ರ, ಒಂದು ಪ್ರಗತಿಪರವಾಗಿರೋ ಪರ್ ಕ್ಯಾಪಿಟಲ್ ಇನ್ಕಮ್ ಆಗಲಿ ಇವೆಲ್ಲವೂ ಹೆಚ್ಚಾಗಿರುವಂಥದ್ದು. ಅಲ್ಲಿ ಏನು ಸುಸ್ಥಿರವಾಗಿ, ಏನು ಸುಸ್ಥಿರತೆ ಇದೆ, ಸಸ್ಟೈನೇಬಲ್ ಇದೆ, ಏನು ಕೊಡ್ಲಿಕ್ಕೆ ಸಾಧ್ಯವಿದೆ, ಏನೊಂದು ಲಿಮಿಟ್ಸ್ ಇದೆ, ಆ ಲಿಮಿಟ್ಸಲ್ಲಿ ಏನು ಪಾಸಿಬಲ್ ಇದೆ ವೆಲ್ಫೇರ್ ಪ್ರೋಗ್ರಾಮನ್ನು ಕೈಗೆತ್ಕೊಳ್ಳುವಂಥದ್ದಾಗಿದೆ. ಮತ್ತು ಕಾಂಗ್ರೆಸ್ಸಿನ ಕುತಂತ್ರ ಷಡ್ಯಂತ್ರಗಳು ಏನು ಲೋಕಸಭಾ ಚುನಾವಣೆಯಲ್ಲಿ ಮಾಡಿರೋ ಅವನ್ನೆಲ್ಲ ಭಾಳ ಸ್ಪಷ್ಟವಾಗಿ ಅರ್ಥ, ಅದಕ್ಕೆ ಕೌಂಟರ್ ಮಾಡುವಂಥದ್ದಾಯಿತು. ಮತ್ತು ಜನಕ್ಕೂ ಅರ್ಥ ಆಯಿತು ಕಾಂಗ್ರೆಸ್ನವರು ಬರೀ ಸುಳ್ಳು ಹೇಳ್ತಿರೋದು, ಬರೀ ಅಪಪ್ರಚಾರವನ್ನು ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಜನನೂ ಸಹ ಅರ್ಥ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಈ ಸುಳ್ಳಿನ ಕತೆ ನಿಗೂಢವಾಗಿ ಅಲ್ಲೆಲ್ಲಿ ಒಂದೊಂದು ಮತದಾರನ ಮಧ್ಯದಲ್ಲೂ ಬಹಳಷ್ಟು ಫಾಲ್ಸ್ ಪ್ರಾಪಗೆಂಡವನ್ನು ವ್ಯವಸ್ಥಿತವಾಗಿ ಮಾಡಿದ್ರು. ನಮ್ಮ ಕರ್ನಾಟಕದಲ್ಲೂ ಮಾಡಿದ್ರು, ಅದು ವ್ಯವಸ್ಥಿತವಾಗಿ ಕ್ಯಾಂಪೇನ್ ಉತ್ತರ ಪ್ರದೇಶದಲ್ಲಿ ಮಾಡಿದ್ದಾರೆ. ಬಹಳಷ್ಟು ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಮಾಡಿದ ಕಾರಣವಾಗಿ ಅವ್ರಿಗೊಂದಿಷ್ಟು ಪ್ರತಿಫಲ ಸಿಕ್ಕಿರೋ ತಮಗೂ ಗೊತ್ತಿರುವಂಥ ವಿಚಾರ. ಇವತ್ತು ಇದರಿಂದ ಯಾವುದಕ್ಕೂ ಅವಕಾಶವನ್ನು ಕೊಡದೆ, ಯಾವುದೇ ಮೂರು ಪಕ್ಷಗಳ ಮಧ್ಯದಲ್ಲಿ ವ್ಯತ್ಯಾಸಗಳಿಗೂ ಅವಕಾಶವನ್ನು ಕೊಡದೆ, ಇವತ್ತು ಒಗ್ಗಟ್ಟಲ್ಲಿ, ಯಾವ ಒಗ್ಗಟ್ಟಿನ ಒಂದು ಅಧಿಕಾರ ವಿಚಾರದಲ್ಲಿ ನಾವು ಒಗ್ಗಟ್ಟಾಗಿರ್ತೀವಿ, ಆಡಳಿತ ಮಾಡೋದ್ರಲ್ಲೂ ಒಗ್ಗಟ್ಟಾಗಿರ್ತೀವಿ, ನಾಯಕತ್ವ ವಿಚಾರದಲ್ಲೂ ಒಗ್ಗಟ್ಟಾಗಿರ್ತೀವಿ ಅನ್ನೋಂಥ ಒಂದೇ ಮನಸ್ಸಿನಿಂದ, ಒಂದು ಒಗ್ಗಟ್ಟಿನಿಂದ ಇವತ್ತು ಈ ಚುನಾವಣೆ ಎದುರಿಸಿರುವಂಥದ್ದು. ಫಡ್ನವೀಸ್ ಅವರು ಯಾವಾಗಲೂ ಮುಂಚೂಣಿಯಾಗಿ ಬಂದು ಏಕನಾಥ್ ಶಿಂಡೆ ಅವರೇ ನಮ್ಮ ಮುಖ್ಯಮಂತ್ರಿ ಅನ್ನೋದನ್ನ ಫಡ್ನವೀಸ್ ಅವರು ಭಾಳ ಸ್ಪಷ್ಟವಾಗಿ ಜನರ ಮಧ್ಯೆ ಹೇಳ್ಕೊಳ್ಳಿ. ಅದೇ ಮಹಾರಾಷ್ಟ್ರ ವಿಕಾಸ್ ಅಗದಿ ಅವರು ಯಾರೋ ಅವ್ರ ಮುಖ್ಯಮಂತ್ರಿ ಹೇಳಲಿಕ್ಕೂ ಸಾಧ್ಯವಿರಲಿಲ್ಲ. ಈ ರೀತಿ ಒಂದು ಮನಸ್ಥಿತಿ, ನಾವು ಗೆಲ್ಲೋದು ಮುಖ್ಯ, ನಮ್ಮ ಒಗ್ಗಟ್ಟು, ದೇಶ, ನೇಷನ್ ಫಸ್ಟ್, ಜನರ ಹಿತ ಮುಖ್ಯ, ಜನರನ್ನ ಈ ಒಂದು ಅವಕಾಶವಾದಿ ರಾಜಕಾರಣಿಗಳಿಂದ ರಾಜಕೀಯ ಪಕ್ಷಗಳಿಂದ ಕಾಪಾಡಬೇಕು ಅನ್ನೋದನ್ನ ಸ್ಪಷ್ಟ. ಸರ್ ಈಗ ನೀವು ಮಹಾರಾಷ್ಟ್ರದಲ್ಲಿ ಓಡಾಡ್ಕೊಂಡು ಬಂದಿದ್ದೀರಿ, ಬಹುಶಃ ಆ ಗಾಳಿ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಅನಿಸ್ತಾ ಎಲ್ಲೊಂದು ಕಡೆ ನಮ್ಮ ಪರವಾದಂಥ ಹವಾ ಇದೆ ಅಂತ ಏನಾದರೂ ಅನ್ನಿಸ್ತಾ? ಯಾವ್ಯಾವ ಕಾರಣಗಳು? ನಂಬರ್ ಒನ್, ಯಾಕಂದರೆ ಈ ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಯಾಕಂದರೆ ನೋಡಿ, ಹಿಂದೆಲ್ಲ ನಮ್ಗೆ ಗೊತ್ತಿದೆ, ಈ ಎಕ್ಸಿಟ್ ಪೋಲ್ನ ವಿವರಗಳು ಬಂದಂಥ ಸಂದರ್ಭದಲ್ಲಿ ಹರಿಯಾಣದಲ್ಲಿ ಎಲ್ಲವೂ ಕೂಡ ಉಲ್ಟನ್ನೇ ತೋರಿಸಿದ್ರು. ಅದಾದಮೇಲೆ ಹೆಂಗೆ ಗೊತ್ತಾ, ಅದು ನೋಡಿದ್ರೆ ಬಿ ಜೆ ಪಿ ಗೆಲ್ತಲ್ಲಿ. ಇಲ್ಲಿ ಆರಂಭದಿಂದ ನೋಡ್ತಾ ಇದ್ದೀವಿ ಎಲ್ಲವೂ ಕೂಡ ಬಿ ಜೆ ಪಿ ಪರವಾಗಿದೆ. ಇದೇನು ಉಲ್ಟಾ ಹೊಡೆಯಲ್ಲ ಅಂತ ಅನಿಸುತ್ತಾ ನಿಮಗೆ ಡಾಕ್ಟ್ರೆ? ಖಂಡಿತ ಉಲ್ಟಾ ಹೊಡೆಯಲ್ಲ. ನೋಡಿ, ಮರಾಠ ರಿಸರ್ವೇಷನ್ ಪೊಲಿಟಿಕ್ಸ್ ಒಂದು, ಮೈನಾರಿಟಿ ರಿಸರ್ವೇಷನ್ ಪೊಲಿಟಿಕ್ಸ್ ಒಂದು, ಮತ್ತು ಅಲ್ಲಸಲ್ಲದ ಏನು ಒಂದು ಗ್ಯಾರಂಟಿಗಳನ್ನು ಏನು ಇವರು ಕೊಡ್ತಾ ಇದ್ರು, ಇದರಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಏನಾಯಿತು, ತೆಲಂಗಾಣದಲ್ಲಿ ಏನು ಕೊಟ್ಟು ಏನಾಯಿತು, ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗಿ ಮಹಾರಾಷ್ಟ್ರ ಜನಕ್ಕೆ ಗೊತ್ತಿದೆ. ಇವ್ರು ಬರೀ ಸುಳ್ಳು ಹೇಳೋದು, ಇದು ಯಾವುದು ಕೊಡ್ಲಿಕ್ಕಾಗಲ್ಲ ಅಂತದನ್ನು ಹೇಳ್ತಾರೆ, ಸುಳ್ಳು ಹೇಳಿ ಮತವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಮೈನಾರಿಟಿ ರಿಸರ್ವೇಷನ್, ಮುಸ್ಲಿಂ ರಿಸರ್ವೇಷನ್ ಅನ್ನು ಕೊಡ್ಲಿಕ್ಕೆ ಏನು ಒಟ್ಟಿದ್ರು IND, ಅದನ್ನು ಜನ ಒಪ್ತಿಲ್ಲ ಅಲ್ಲಿ. ಈ ರೀತಿ ಬೇರೆ ಬೇರೆ ಕುತಂತ್ರಗಳು ಮಾಡಿರೋದೆಲ್ಲ ಅರ್ಥ ಆಗಿರುವಂಥದ್ದು. ಅದಕ್ಕೆ ಬೇಕಾಗಿರೋ ನಾವು ಪೂರ್ವಭಾವಿ ಅವ್ರ ಸ್ಟ್ರಾಟಜಿ ಮತ್ತು ವಾತಾವರಣನೂ ನೀವು ಹೇಳಿದಾಗ, ಮಹಾರಾಷ್ಟ್ರಕ್ಕೆ ಹೋದಾಗ ವಾತಾವರಣನೂ ನಮ್ಮ ಮಹಾಯುತಿಯ ಪರವಾಗಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿತ್ತು, ಬೆಂಬಲ ಭಾಳ ಚೆನ್ನಾಗಿ ಕಾಣ್ತಿತ್ತು. ನಾವು ಚುನಾವಣೆನ ಮೈಕ್ರೋ ಮ್ಯಾನೇಜ್ಮೆಂಟ್ ವ್ಯವಸ್ಥಿತವಾಗಿ ಈ ಪ್ರಚಾರ ಮಾಡೋದೇ ಆಗಲಿ, ಮತದಾರರನ್ನ ಯಾಚನೆ ಮಾಡೋದೇ ಆಗಲಿ, ವಿಶ್ವಾಸಕ್ಕೆ ತೊಗೊಳ್ಳೋದೇ ಆಗಲಿ, ಬಹಳಷ್ಟು ಶ್ರಮವನ್ನು ಮಹಾರಾಷ್ಟ್ರ ಚುನಾವಣೆಯಲ್ಲಿ ವ್ಯವಸ್ಥಿತವಾಗಿ ನಾವು ಮಾಡಿದ್ವಿ ಅಂತ ವಿಶ್ವಾಸದಲ್ಲಿ ಹೇಳ್ಬೋದೆ. ಥ್ಯಾಂಕ್ ಯು ಡಾಕ್ಟ್ರೆ, ಧನ್ಯವಾದ ನಮ್ಮ ಜೊತೆಗೆ ಇಷ್ಟತನಕ ಜಾಯ್ನ್ ಆಗಿದ್ದಕ್ಕೆ. ಇದ್ರ ಜೊತೆಗೆ ಹಿರಿಯ ನಾಯಕರಾದಂಥ CT ರವಿ ಕೂಡ ಜಾಯ್ನ್ ಆಗ್ತಾರೆ, ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಪರಿಷತ್ನ ಸದಸ್ಯರಾಗಿರುವಂಥ CT ರವಿ ಅವರು ಕೂಡ ಜಾಯ್ನ್ ಆಗ್ತಾರೆ. ರವಿ ಅವರೇ, ಬಹುಶಃ ನೀವು ಮಹಾರಾಷ್ಟ್ರವನ್ನು ತುಂಬ ಚೆನ್ನಾಗಿ ಸುತ್ತಿದ್ದೀರಿ, ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಮಹಾರಾಷ್ಟ್ರಕ್ಕೆ ಹೋಗಿದ್ರೆ. ಆದರೆ ಈಗಿನ ಚುನಾವಣೆ ಸಂದರ್ಭದಲ್ಲಿ ನೋಡ್ತಾ ಇದ್ರೆ, ನಾವು ಆಗಲೇ ಮಾತಾಡ್ತಾ ಇದ್ವಿ, ಬಹುಶಃ ಬೈಪೋಲಾರ್ ಕಾಂಟ್ಯಾಕ್ಟ್ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದೆ. 6 ದೊಡ್ಡ ಪ್ರಮುಖ ಪಾರ್ಟಿಗಳು, ಅದರ ಜೊತೆಗೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪಾರ್ಟಿಗಳು. ಹೀಗಾಗಿ ಸ್ಥಳೀಯ ಮಟ್ಟದಲ್ಲಿ ಸೀಟ್ ಬೈ ಸೀಟ್ ಯಾವ ರೀತಿ ಹರಿಯಾಣದಲ್ಲಿ ಕಂಟೆಸ್ಟ್ ನೋಡಿದ್ವೋ ಅದೇ ರೀತಿಯಂತ ಸೀಟ್ ಬೈ ಸೀಟ್ ಹೋರಾಟ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಇದ್ರ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ಲಿ ಮರಾಠ ಲ್ಯಾಂಡ್ನಲ್ಲಿ ಅಥವಾ ಮರಾಠ ಭಾಗದಲ್ಲಿ ನಾನ್ ಮರಾಠಗಳನ್ನು ಅಂದರೆ OBCಗಳನ್ನ ಇಲ್ಲಿ ಯಾವ ರೀತಿ ನಾವು ಅಹಿಂದ ಅಂತ ಕರಿತೀವೋ, ಮಹಾರಾಷ್ಟ್ರದಲ್ಲಿ ಮಾಧವ್ ಅಂತ ಅಂದರೆ ಮಾಲಿಗಳಿರ್ಬೋದು, ಡೋಂಗ್ರಾ ಇರ್ಬೋದು, ಅದೇ ರೀತಿ ವರ್ಜಿನ್ ಇರ್ಬೋದು, ಇದೆಲ್ಲವೂ ಕೂಡ ಈ ಒಂದು ಕಮ್ಯುನಿಟಿಗಳನ್ನು ಕೂಡ ನೀವು ಒಂದಾಗಿ ಕರ್ಕೊಂಡು ಹೋಗ್ತೀರಿ. ಏಕೇತೋ ಸೇಫ್ ಅನ್ನುವಂಥ ವಾದ ಇದೆಯಲ್ಲ, ಬಹುಶಃ ಈ OBCಗಳಿಗೆ ಕೊಟ್ಟಂಥ ಒಂದು ಮೆಸೇಜ್ ಕೂಡ ಇರ್ಬೋದು ಅನ್ನೋಂಥದ್ದು ಅನಾಲಿಸಿಸ್ ಆಗ್ತಾ ಇದೆ. ಮಹಾರಾಷ್ಟ್ರದ ಪಾಲಿಟಿಕ್ಸ್ ಬಗ್ಗೆ ತಾವೇನು ಹೇಳ್ತೀರಿ? ಇವತ್ತೇನಾದ್ರು ನಿಮಗೆ ಗೇನ್ ಆಗ್ತಾ ಇದೆ ಅಂದರೆ ಯಾವ ಕಾರಣದಲ್ಲಿ ಆಗ್ತಾ ಇರ್ಬೋದು? ಮತ್ತು ಕಳೆದ ಬಾರಿ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಮಾತಾಡಿದ್ವಿ ಲೋಕಸಭೆ ಬಗ್ಗೆ, ಬಟ್ ಅಲ್ಲಿಂದ ಇಲ್ಲಿಗೆ ಸುಮಾರು 6 ತಿಂಗಳು ಏನು ಬದಲಾಗಿದೆ ಅಂತ ತಮಗನ್ಸುತ್ತೆ? ನಮಸ್ಕಾರ. ಭಾರತೀಯ ಜನತಾ ಪಾರ್ಟಿ ಸೈದ್ಧಾಂತಿಕ ವಿಚಾರದ ತಳಹದಿಯ ಮೇಲೆ ರಾಜಕಾರಣ ಮಾಡೋ ಪಾರ್ಟಿ.
ನಾವು ಹಾಗಾಗಿ ನಮ್ಮ ಸಿದ್ಧಾಂತ ರಾಷ್ಟ್ರ ಮೊದಲು ಅನ್ನೋದು, ನಮ್ಮ ಸಿದ್ಧಾಂತ ಹಿಂದುತ್ವ. ಇದನ್ನು ಬಿಟ್ಟು ನಾವು ರಾಜಕಾರಣ ಮಾಡಲ್ಲ. ಇನ್ನು ಉಳಿದಿದ್ದೆಲ್ಲ ರಾಜಕಾರಣದ ತಂತ್ರಗಾರಿಕೆಯ ಭಾಗವಾಗಿ ಕೆಲವು ರಾಜಿ ಮಾಡ್ಕೊಳ್ತೀವಿ. ಅದು ರಾಜಿ ಸೈದ್ಧಾಂತಿಕ ರಾಜಿ ಅಲ್ಲ, ಸಾಂದರ್ಭಿಕ ರಾಜಿ. ಸಾಂದರ್ಭಿಕ ರಾಜಿ ಆ ಚುನಾವಣೆ ದೃಷ್ಟಿಯಿಂದ, ಅವತ್ತಿನ ಪರಿಸ್ಥಿತಿ ದೃಷ್ಟಿಯಿಂದ. ಈಗ ನಾವು ಜಮ್ಮು ಕಾಶ್ಮೀರದಲ್ಲಿ PDP ಜೊತೆನಲ್ಲಿ ಸರ್ಕಾರ ಮಾಡಿದ್ವಿ, ಅದೊಂದು ತಂತ್ರಗಾರಿಕೆ ಭಾಗ. ಹಾಗಂತ ನಾವು ಸೈದ್ಧಾಂತಿಕ ರಾಜಿ ಮಾಡಿಕೊಂಡ್ವಾ, ನಮ್ಮ ಆರ್ಟಿಕಲ್ 370 ಪಡಿಸ್ಬೇಕು ಅನ್ನೋದ್ರಿಂದ ಹೊರತಾಗಿ ರಾಜಕಾರಣ ಮಾಡಿದ್ವಾ? ಇಲ್ಲ. ಸಾಂದರ್ಭಿಕವಾಗಿ ಕೆಲವು ಹೊಂದಾಣಿಕೆಗಳನ್ನು ತಂತ್ರಗಾರಿಕೆ ಕಾರಣಕ್ಕೆ ಮಾಡ್ಕೊಳ್ತೀವಿ. ಸಿದ್ಧಾಂತ ಸ್ಪಷ್ಟ, ಅದು ಹಿಂದುತ್ವ ನಮ್ಮ ಸಿದ್ಧಾಂತ, ರಾಷ್ಟ್ರ ಮೊದಲು ನಮ್ಮ ಸಿದ್ಧಾಂತ. ಆರ್ಥಿಕ ನೀತಿ ವಿಷಯ ಬಂದಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅಂತ್ಯೋದಯ, ಕಟ್ಟಕಡೆಯ ಮನುಷ್ಯನಿಗೆ ಮೊದಲ ನೆರವು ಕೊಡಬೇಕು ಅನ್ನೋದು ನಮ್ಮ ವಿಚಾರ. ಅಲ್ಲಿ ಜಾತಿ ಇಲ್ಲ ಆರ್ಥಿಕ ವಿಷಯ ಬಂದಾಗ. ಕಾಂಗ್ರೆಸ್ಸು ನಿಮ್ಮ ಈ ಸಂಪತ್ತಿನ ಮೊದಲ ಅಧಿಕಾರ ಮುಸಲ್ಮಾನರಿಗೆ ಅಂತ ಹೇಳ್ತು. ನಮ್ಮ ಪ್ರಧಾನಿ ಹೇಳಿದ್ರು ಸಂಪತ್ತಿನ ಮೊದಲ ಅಧಿಕಾರ ದೇಶದ ಬಡವರಿಗೆ ಅಂತ ಹೇಳಿದ್ರು. ದೇಶದ ಬಡವರು ಯಾರು ಬೇಕಾದ್ರೂ ಇರ್ಬೋದು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಯಾರು ಬೇಕಾದ್ರೂ ಇರ್ಬೋದು. ಬಡವನಿಗೆ ಮೊದಲ ಅಧಿಕಾರ, ಸಂಪತ್ತಿನ ಅಧಿಕಾರ. ಮಹಾರಾಷ್ಟ್ರದ ವಿಚಾರಕ್ಕೆ ಪರ್ಟಿಕ್ಯುಲರ್ಲಿ ಹೇಳಿದ್ರೆ ಸಿಟಿ ರವಿ ಅವರೇ ಮಹಾರಾಷ್ಟ್ರದ ವಿಚಾರಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳೋದ್ರ ಬಗ್ಗೆ ತಾವು ಯಾವ ಮಹಾರಾಷ್ಟ್ರದ ವಿಚಾರಕ್ಕೆ ಬಂದರೆ ನೋಡಿ, ಮಹಾರಾಷ್ಟ್ರದ ವಿಚಾರಕ್ಕೆ ಬಂದರೆ ಮಹಾರಾಷ್ಟ್ರದಲ್ಲಿ ಒಂದು 15-20 ಕ್ಷೇತ್ರ ಹೊರತುಪಡಿಸಿ ಇನ್ನೆಲ್ಲ ಕಡೆಗೂ ನೇರ ಸ್ಪರ್ಧೆ. ಮಹಾಯುತಿ ಮತ್ತು ಮಹಾವಿಕಾಸ್ ಅಘಾಡಿಯ ನಡುವಿನ ನೇರ ಸ್ಪರ್ಧೆಯೇ ಇದೆ. ಒಂದು 15-20 ಕ್ಷೇತ್ರಗಳಲ್ಲಿ ತ್ರಿಕೋಣ ಸ್ಪರ್ಧೆ, ಚತುಷ್ಕೋಣ ಸ್ಪರ್ಧೆ ಇದೆ. ಅಲ್ಲಿರುವಂಥ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಬಲವಾಗಿರೋ ಕಾರಣಕ್ಕೆ, ಸಣ್ಣ ಪುಟ್ಟ ಪಕ್ಷದ ನೇತಾರರು ಬಲವಾಗಿರೋ ಕಾರಣಕ್ಕೆ ಮಾತ್ರ ತ್ರಿಕೋಣ ಚತುಷ್ಕೋಣ ಸ್ಪರ್ಧೆ ಒಂದು 20 ಕ್ಷೇತ್ರಗಳಲ್ಲಿ. ಇನ್ನು ಬಹುತೇಕ ಎಲ್ಲ ಕಡೆ ನೇರ ಸ್ಪರ್ಧೆಯೇ ಇದೆ. ಹಾಗಾಗಿ ನೇರ ಸ್ಪರ್ಧೆಯೇ ಆಗಿದೆ. ನಾವು ಏಕೈತು ಸೇಫೆ ಅನ್ನೋದು ಅದು ಮತದಾರರಿಗೂ ಅನ್ವಯ ಆಗುತ್ತೆ, ರಾಷ್ಟ್ರಕ್ಕೂ ಅನ್ವಯ ಆಗುತ್ತೆ, ರಾಜ್ಯಕ್ಕೂ ಅನ್ವಯ ಆಗುತ್ತೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ಇವತ್ತಿಂದೇನಲ್ಲ. ಒಗ್ಗಟ್ಟಿಗೆ ಶಕ್ತಿಯೂ ಇದೆ, ಒಗ್ಗಟ್ಟಿಗೆ ಬಲನೂ ಇದೆ. ರವಿ, ಈಗ ಒಂದು ಸಂಗತಿ ನಾವು ಹೇಳಲೇಬೇಕು ನೋಡಿ. ತಪ್ಪು ಹುಡ್ಕೋರು ಅಂದ್ರೆ ಮೊಸರು ಕಲ್ಲು ಹುಡ್ಕೋದು. ಆಯ್ತಾಯ್ತು. ಈಗ ದಿನದ 24 ಗಂಟೆ ರಾಜಕಾರಣ ಮಾಡುವಂಥವ್ರಿಗೂ ಮತ್ತೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡುವಂಥವ್ರಿಗೂ ವ್ಯತ್ಯಾಸ ಇದೆ. 2014ರಿಂದ ಇಲ್ಲಿ ತನಕ ನೋಡಿದಂಥ ಸಂದರ್ಭದಲ್ಲಿ ಅದು ಸಾಬೀತಾಗಿದೆ. ಶೃಂಗೇರಿ